ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ, ಈ ವಿಡಿಯೋ ನೋಡಮ್ಮ ಎಷ್ಟು ಕಾಮಿಡಿ ಆಗಿದೆ. ಆಮೇಲೆ ನೋಡ್ತೀನಿ ಪುಟ್ಟ. ಈಗಲೇ ನೋಡಮ್ಮ, ಎಷ್ಟು ಕಾಮಿಡಿ ಆಗಿದೆ ಇದು. ಆಮೇಲೆ ನೋಡ್ತೀನಿ ಕಂದ. ಈಗಲೇ ನೋಡಮ್ಮ, ಇಲ್ಲಂದ್ರೆ ಹೋಗ್ಬಿಡುತ್ತೆ. ನೋಡು ಎಷ್ಟು ಕಾಮಿಡಿ ಆಗಿದೆಯಲ್ಲ. ಚಿನ್ನಿ, ನಾನು ಆಮೇಲೆ ನೋಡ್ತೀನಿ ಅಂತ ಹೇಳಿದ್ನಲ್ಲ, ನಾನೇನೋ ಇಂಪಾರ್ಟೆಂಟ್ ವರ್ಕ್ ಅಲ್ಲಿ ಅಮ್ಮ ನೋಡಮ್ಮ, ಕೊಡಿಲಿ. ಭೈರವಿ, ಯಾವ್ದೋ ಇಂಪಾರ್ಟೆಂಟ್ ವರ್ಕ್ ಅಲ್ಲಿ ಇದೀನಿ ಅಂದ್ರೆ ನಿಂಗೆ ಅರ್ಥ ಆಗಲ್ವಾ? ಯಾಕೆ ತಲೆ ತಿಂತಾ ಇರ್ತೀಯಾ? ಸಾರಿ ಅಮ್ಮ. ಸಾರಿ ಕಂದ, ನಾನು ಯಾವುದೋ ಆಫೀಸ್ ಟೆನ್ಷನ್ ಅಲ್ಲಿದ್ದೆ. ಆಯ್ತು, ಈಗ ಅದ್ಯಾವ ವಿಡಿಯೋ ತೋರ್ಸು ನೋಡೋಣ. ಬೇಡ, ಹೋಗು. ನಾನು ನಿಂಗೆ ತೋರ್ಸಲ್ಲ. ತೋರ್ಸಿದ್ರೆ ಮತ್ತೆ ನೀನ್ ನಂಗೆ ಬೈತ್ಯಾ. ಅದಕ್ಕೆ ಅಮ್ಮ ನಿನಗ್ ಸಾರಿ ಕೇಳಿದ್ದಲ್ವಾ? ಸಾರಿ ಕೇಳಿದ್ರೆ ಆಗೋಗುತ್ತಾ? ಆಯ್ತು, ಈಗೇನಾಗ್ಬೇಕು ನನ್ ಪುಟ್ಟು ಮರಿಗೆ? ಚಾಕ್ಲೇಟು, ಐಸ್ ಕ್ರೀಮು, ಚಾಟ್ಸು ಏನಾದ್ರೂ ಕೊಡಿಸ್ಲಾ? ನನ್ಗೇನ್ ಬೇಡ. ನನ್ ಕಮಲಮ್ಮಜ್ಜಿ ಹತ್ರ ಹೋಗ್ತೀನಿ. ಚಿನ್ನು, ಅಮ್ಮ ಸರಿ ಹೋದ್ರಲ್ಲ, ಮತ್ತೇನಾಯ್ತು? ಇನ್ನ ಯಾವ ಟೆನ್ಷನ್ ಅಲ್ಲಿದ್ದಾರೆ? ಯಾಕ್ ಪುಟ್ಟ, ಏನಾದ್ರೂ ಹೇಳೋದಿತ್ತಾ? ಏನಿಲ್ಲ. ನೀ ಇಲ್ಲೇ ಇರು, ನಾನು ಹೋಗಿ ಬರ್ತೇನೆ. ಓಕೆ ಬಾಸ್. ಈ ಏರಿಯಾದಲ್ಲಿ ರಾವಣ ಅವಾಗವಾಗ ಕಾಣಿಸ್ಕೊಳ್ತಾ ಇರ್ತಾನೆ. ನನ್ನ ರೌಡಿ ಅಂತ ಯಾಕೆ ಅನ್ಕೊಂತೀಯ ಚಿನ್ನ? ಬಿಸ್ನೆಸ್ ಮ್ಯಾನ್ ಅನ್ಕೋ. ಇವನು ರಾವಣ್ ಶಿಷ್ಯ ವಿನ್ಸೆಂಟ್ ಅಲ್ವಾ? ಕುರಿನ ಸಂತೆಗೆ ಹೋಗಿ ತಗೊಂಬರ್ಬೇಕು ಅನ್ಕೊಂಡೆ, ಈ ಎದುರುಗಡೆನೆ ಸಿಗ್ತಾ ಇದೆಯಲ್ಲಪ್ಪ. ಈ ಮೈಕ್ನ ಹೇಗಾದ್ರೂ ಮಾಡಿ ಅವನ್ ಜೇಬಿಗೆ ಹಾಕ್ಬೇಕಲ್ಲ. ಸಾರ್, ಏನಾದರೂ ಕೊಡಿ ಸಾರ್. ಇವನ್ನ ಯೂಸ್ ಮಾಡ್ಕೋಬಹುದು. ಏನಪ್ಪ, ಏನು ಡಯಟಲ್ಲಿದೆಯಾ? ಕಂಪ್ಲೀಟಾಗಿ ಊಟ ಬಿಟ್ರೆ ಹೊಟ್ಟೆಲಿ ಅಲ್ಸರ್ ಆಗತ್ತೆ. ಡಯಟ್ ಅಂದರೆ ಇಷ್ಟಿಷ್ಟೇ ತಿನ್ನಬೇಕು, ಹೆಲ್ತಿಯಾಗಿರೋದನ್ನೇ ತಿನ್ನಬೇಕು. ನಿನ್ನ ಕೈಯಲ್ಲಿ ಆಗತ್ತಾ? ಬೆಗ್ಗರ್ ಸರ್, ನಾವು ಊಟ ಮಾಡೋಕ್ಕೆ ದುಡ್ಡಿಲ್ಲ ಸರ್. ದುಡ್ಡು ತಿನ್ನಬಾರ್ದಮ್ಮ, ಜೀರ್ಣ ಆಗಲ್ಲ. ಏನು ಸರ್ ನೀವು ಈ ಥರ ಎಲ್ಲ ಮಾತಾಡ್ತೀರಾ? ನಮ್ಮ ಕಷ್ಟ ನಿಮ್ಗೆ ಹೆಂಗೆ ಅರ್ಥ ಆಗ್ಬೇಕು ಸರ್? ಬಿಡಿ. ನೋಡು, ಭಿಕ್ಷೆ ಎತ್ತಿ ಊಟ ಮಾಡೋದ್ರಿಂದ ಕಷ್ಟಪಟ್ಟು ಮೈ ಬಗ್ಸಿ ದುಡಿಯೋದ್ರಲ್ಲಿ ಮಜಾ ಇದೆ. ನಾನು ನಿನಗೊಂದು ಕೆಲಸ ಹೇಳ್ತೀನಿ, ಅದನ್ನು ನೀನು ಮಾಡಿದ್ರೆ 1000 ರೂಪಾಯಿ ಕೊಡ್ತೀನಿ.
ಸರ್ ದೇವ್ರು ಬರೋ ಥರ ಕೆಲಸ ಇದ್ರೆ ಹೇಳ್ಬೇಡಿ ಸರ್. ಆ ಥರ ಕೆಲಸ ಏನೂ ಇಲ್ಲ. 2 ನಿಮಿಷದ ಕೆಲಸ. 2 ನಿಮಿಷಕ್ಕೆ 1000 ರೂಪಾಯ? ಯಾವುದು ಸರ್ ಕೆಲಸ? ಇದನ್ನ ಈ ಮೈಕ್ನ ತಗೊಂಡು ಹೋಗಿ ಹಾಂ ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾನಲ್ಲ, ಅವನ್ ಪ್ಯಾಂಟ್ ಜೋಬ್ ಒಳಗಡೆ ಈ ಮೈಕ್ನ ಹಾಕಬೇಕು. ಇಂಥ ಕೆಲಸ ಮಾಡೋದ್ಕಿಂತ ಫಿಕ್ಸ್ ಎತ್ಕೊಂಡು ತಿಂತೀನಿ ಸರ್. ಬ್ಯಾಡಿ ಸರ್. ನೋಡಯ್ಯ, ಅವನಿದಾನಲ್ಲ, ಅವನು ವಿಲನ್, ಎಲ್ರಿಗೂ ಕೆಟ್ಟದ್ ಮಾಡ್ತಾ ಇದ್ದಾನೆ. ನಾನು ಹೀರೋ, ಅವನು ಮಾಡೋ ಕೆಟ್ಟದ್ನೆಲ್ಲ ತಡೀತಾ ಇದ್ದೇನೆ ಅಷ್ಟೇ. ಓ ಹಾಗಾದ್ರೆ ಕೊಡಿ ಸರ್, ನಾನು ಮಾಡ್ತೀನಿ. ಮರಿಬಾರ್ದು. ಅವನ ಜೋಬ್ಗೆ ಕರೆಕ್ಟಾಗಿ ಹಾಕಬೇಕು. ಮೈಕ್ನ ಹಾಕ್ಬಿಟ್ಟು ಬಂದ್ರೆ ಎಷ್ಟು ಹೇಳಿದೆ ಹೇಳು? 1000 ರೂಪಾಯಿ. ಸರಿ ಸರ್. ಆಯ್ತು, ಸರಿ.